ನಾನೇನಾದ್ರೂ ಈ ಕಾಂಪಿಟಿಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರೆ ನಾನೇ ಫಸ್ಟ್ ಬರೋದು. ಒಂದು ವಿಷಯನ ನಾನು ನಿಮ್ಮಿಂದ ಮುಚ್ಚೆ ಇಡಕ್ಕಾಗಲ್ಲ, ಆದ್ರೂ ನಾನು ಅದನ್ನ ಹೇಳ್ತೀನಿ. ಒಂದ್ಸಾರಿ ನಮ್ಮ ಊರಲ್ಲಿ ಒಂದ್ ದೊಡ್ಡ ಆರ್ಚರಿ ಕಾಂಪಿಟಿಷನ್ ನಡೆದಿತ್ತು. ನಾನು ಒಂದ್ ಹಾರ್ತಾ ಇರೋ ಮೀನ್ಗೆ ಗುರಿ ಇಟ್ಟು ಕಣ್ಣಿಗೆ ಹೊಡೆದೆ. ಮೊದ್ಲು ನೀನು ಮೀನು ಹೇಗ್ ಹಾರ್ತಾ ಇತ್ತಂತ ಹೇಳು. ನನ್ಗನ್ಸುತ್ತೆ ಆ ಮೀನ್ ನಿಂತರನೇ ನಾಟಕ ಮಾಡ್ತಿತ್ತು ಅಂತ. ಅರಿ ಯುಡಿ ಬಿಡು ಅದನ್ನ, ನಡಿ ನಾವು ನೋಡೋಣ ನಾವೆಲ್ಲರೂ ಎಷ್ಟು ಚೆನ್ನಾಗಿ ಬಾಣ ಬಿಡ್ತೀವಿ ಅಂತ. ಹಾ ಹಾ ನಡೀರಿ, ಇವತ್ತು ಆದಿಯ ಬಿಲ್ಲು ಬಾಣದಾಟ ನೋಡೋ ಸೌಭಾಗ್ಯ ಸಿಗತ್ತೆ. ನಡೀರಿ. ಫ್ರೆಂಡ್ಸ್ ಕೇಳಿ, ಆದಿ ಆರ್ಚರಿಲಿ ಎಕ್ಸ್ಪರ್ಟ್ ಆಗಿರೋದ್ರಿಂದ ಅವನು ಇವತ್ತು ಗುರಿ ಇಡ್ತಾನೆ. ತಗೋ. ಅರೆ ಅರೆ ಆದಿ, ನೀನು ಟಾರ್ಗೆಟ್ ಅನ್ನ ಹಿಟ್ ಮಾಡ್ಬೇಕು, ಕೈಯಿಂದ ಹಿಡ್ಕೊಳ್ಳೋದಲ್ಲ. ಅಯ್ಯಪ್ಪ, ನಗೋ ವಿಷಯ ಇದ್ರಲ್ಲಿ ಏನಿದೆ? ಕೆಲವೊಂದ್ಸಲ ಗುರಿ ತಪ್ಪು ತಪ್ಪ. ತಗೋ ಯುಡಿ, ಇವಾಗ ನಿನ್ ಸರ್ದಿ. ನಾನು ನೋಡ್ತೀನಿ ನೀನು ಏನ್ ಮಾಡ್ತೀಯಾ ಅಂತ. ಸರಿ, ಈಗ ನಾನ್ ಟ್ರೈ ಮಾಡ್ತೀನಿ. ನಾಟ್ ಬ್ಯಾಡ್ ಶಿವ, ನೀನು ಆರ್ಚರಿ ಕಾಂಪಿಟೇಷನ್ ನಲ್ಲಿ ಭಾಗವಹಿಸಬಹುದು, ಆದ್ರೆ ಸ್ವಲ್ಪ ಅಭ್ಯಾಸದ ಅವಶ್ಯಕತೆ ಇದೆ. ಇಲ್ಲ ರೇವಾ, ನಾನು ಅದ್ರಲ್ಲಿ ಪಾರ್ಟಿಸಿಪೇಟ್ ಮಾಡಲ್ಲ. ನಾವು ಹೋಗಿ ಅಲ್ಲಿ ಮ್ಯಾಚ್ ನ ನೋಡೋಣ. ಕೆಳಗಿಳಿಯೇ. ಐ ಆಮ್ ಗುಡ್. ಬಡವರಿಗೆ ರಾಬಿನ್ ಗುಡ್. ಶ್ರೀಮಂತರ ಹತ್ರ ಇಸ್ಕೋತೀನಿ, ಬಡವರಿಗೆ ಕೊಡ್ತೀನಿ. ಒಳ್ಳೆ ಕೆಲಸ ಮಾಡ್ತೀನಲ್ವಾ? ಹೇಳು ಹೇಳು ನೀನೆ. ಒಳ್ಳೆ ಕೆಲಸ, ತುಂಬಾ ಒಳ್ಳೆ ಕೆಲಸ ಮಾಡ್ತೀಯ. ಈಗ ನಾನು ಒಳ್ಳೆ ಕೆಲಸ ಮಾಡ್ತೀನಿ ಅಂತ ನೀನೇ ಹೇಳಿರೋದ್ರಿಂದ ನಿನ್ನ ಹತ್ರ ಇರೋ ದುಡ್ಡನ್ನೆಲ್ಲ ತೆಗೆದ್ಬಿಟ್ಟು ಸೈಲೆಂಟ್ ಆಗಿ ನನಗೆ ಕೊಟ್ಬಿಡು. ನೀನಂತೂ ದೊಡ್ಡ ಮನುಷ್ಯ, ಇದನ್ನೆಲ್ಲ ಇನ್ನೇ ನೆನ್ಸೋದು. ಪೂರ್ತಿ ಕೊಟ್ಬಿಡು, ನಮಗಿನ್ನ ಹೋಗೋದಕ್ ಬಿಡು. ಆಂಟಿ ನೋಡಿದ್ರೆ ಇಷ್ಟೊಂದು ಚಿನ್ನ ಹಾಕೊಂಡಿದ್ದಾರೆ. ಬಡವರಂತೂ ಇಷ್ಟೆಲ್ಲ ಕನ್ಸಲ್ಲೂ ನೋಡಿರೋದಿಲ್ಲ. ಸ್ವಲ್ಪ ಅವ್ರಿಗೂ ಕೊಟ್ಬಿಟ್ಟು ಹೋಗಿ. ಅರೆ, ನಮ್ಮನ್ನ ಲೂಟಿ ಮಾಡ್ಬಿಟ್ರು, ನಾವು ಬೀದಿಗೆ ಬಂದ್ಬಿಟ್ವಲ್ಲ. ವೆದರ್ ಸಿಟಿಯ ಈ ಚಾನೆಲ್ ನಲ್ಲಿ ಇವತ್ತಿನ ವಿಶೇಷ ರಿಪೋರ್ಟ್ ಏನಂದ್ರೆ, ರಾಬಿನ್ ಗುಡ್ ಬಡವರಿಗೆ ಸಹಾಯ ಮಾಡ್ತಾನಂತೆ. ಅವನು ಶ್ರೀಮಂತರಿಂದ ಕಿತ್ಕೊಂಡು ಬಡವರಿಗೆ ದಾನ ಮಾಡ್ತಾನಂತೆ. ಯಾರದ ರಾಬಿನ್ ಗುಡ್?
ಒಂದು ರಾತ್ರಿಯಲ್ಲಿ ತುಂಬಾ ಜನರನ್ನ ಲೂಟಿ ಮಾಡಿದಾನ ಅವನು. ಪ್ರಪಂಚದ ಎಲ್ಲ ಕಳ್ಳರಿಗೂ ವೇದ ಸಿಟಿನೇ ಯಾಕೆ ಸಿಗುತ್ತೆ? ಅವನು ಹೇಗಿದ್ರು ಒಬ್ಬ ಆರ್ಚರ್. ಅವನು ಆರ್ಚರಿ ಕಾಂಪಿಟೇಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಕ್ ಬಂದಿಲ್ಲ ತಾನೆ? ಭೀಮ್ ಸಿಂಗ್, ಕಾರು ನಿಲ್ಲಿಸ್ಬೇಡ. ಇವನು ಆ ಕಳ್ಳ ರಾಬಿನ್ ಹುಡ್ ಇರ್ತಾನೆ. ನಮ್ಮಿಂದ ಎಲ್ಲ ಸಾಮಾನನ್ನು ಕಿತ್ಕೊಳ್ತಾನೆ. ಅರೆ, ಶಿವ, ಆ ರಾಬಿನ್ ಗುಡ್ಡು ನಮ್ಮನ್ನು ಹಿಂಬಾಲಿಸ್ತಾ ಇದ್ದಾನೆ. ಅಜ್ಜಿ, ನಾನು ಇವಾಗ್ಲೇ ಬರ್ತಿದ್ದೀನಿ. ಅಜ್ಜಿ, ನಾನು ಇನ್ನೇನ್ ಬರ್ತಾ ಇದ್ದೀನಿ. ನೀವ್ ಎಲ್ಲಿದ್ದೀರಾ ಅಂತ ಎಕ್ಸಾಕ್ಟ್ ಆಗಿ ಹೇಳಿ. ನಾವೇ ಸ್ವಲ್ಪ ಹೊತ್ತಲ್ಲಿ ವೀನಸ್ ಸಿಟಿನ ತಲುಪೋರಿದ್ದೀವಿ. ನಮಸ್ತೆ ಅಂಕಲ್ ಆಂಟಿ. ಐ ಆಮ್ ಗುಡ್. ರಾಬಿನ್. ಗೊತ್ತು, ನೀನು ರಾಬಿನ್ ಗುಡ್ಡು. ಸೀಮಂತರಿಂದ ದುಡ್ಡು ಕಿತ್ಕೊಂಡು ಬಡವರಿಗೆ ಕೊಡ್ತೀಯಾ? ಆಂಟಿ ಅವರೇ, ಮನ್ಸಿಗೆ ಬೇಜಾರ್ ಮಾಡ್ಕೋಬೇಡಿ. ನನ್ನ ಕೈಲಿ ಬಡವರ ಕಷ್ಟ ನೋಡೋದಕ್ಕಾಗೋದಿಲ್ಲ, ಅದಕ್ಕೆ ಇದನ್ನೆಲ್ಲ ಮಾಡ್ತೀನಿ. ನೀವಂತೂ ಶ್ರೀಮಂತರು, ಇನ್ನೂ ಬೇಕಾದಷ್ಟಿರುತ್ತೆ. ಶ್ರೀಮಂತ್ರ? ನಾವೀಗಿನ್ನೂ ಬಡವರಾಗ್ಬಿಟ್ವಿ. ಯಾಕೆ ಅದನ್ನೇ ಹೇಳಿ ಹೇಳಿ ಅಳ್ತಾ ಇರ್ತೀಯ? ಇದು ಹೋದ್ರೆ ಏನಾಯ್ತಂತೆ? ಮನೇಲಿ ಇನ್ನಷ್ಟು ಇದೆಯಲ್ಲ, ಅದನ್ನ ಹಾಕೊಂಡ್ರಾಯ್ತು ಬಿಡು. ಅಂಕಲ್, ನಡೀರಿ ನಾವು ನಿಮ್ ಮನೆಗೆ ಹೋಗೋಣ. ಅದೇನಂದ್ರೆ ಅಂಕಲ್, ಇಷ್ಟು ಒಡವೆಯಿಂದ ಪಾಪ ಬಡವರಿಗೆ ಏನೂ ಸಿಗಲ್ಲ. ನಾನ್ ನಿಮ್ ಮನೆಗೆ ಬಂದು ಬಾಕಿ ಒಡವೆನು ಲೂಟಿ ಮಾಡ್ತೀನಿ. ನೀನು ಮನೆಗೆ ಬರಕ್ಕಾಗಲ್ಲ, ಯಾಕಂದ್ರೆ ನಮ್ ಶಿವ ಈಗಾಗ್ಲೇ ಇಲ್ಲಿಗೆ ಬಂದಿದ್ದಾನೆ. ಅಲ್ ನೋಡು, ಅಲ್ ನೋಡು. ಏ ಮಗು, ನನ್ನ ಹತ್ರ ಬರ್ಬೇಡ. ಮಗು ಅಂತ ಹೇಳ್ಬೇಡಿ ಅಂಕಲ್. ಶಿವ, ಶಿವ ಅಂತ ನನ್ನ ಹೆಸರು. ನೀನು ನಿನ್ನ ಕೈ ಚಳಕ ತೋರ್ಸಿದ್ಯಾ, ಈಗ ನೋಡು ನನ್ನ ಕೈ ಚಳಕನ. ಬಾಯ್ ಬಾಯ್ ಎವ್ರಿಬಾಡಿ. ಬೇಡ ಶಿವ, ಹೋಗ್ಲಿ ಬಿಡು. ಅವನನ್ನ ಪೊಲೀಸವ್ರು ಹಿಡಿತಾರೆ. ನೀನು ನಿನ್ ಜೀವಕ್ಕೆ ಆಪತ್ತು ತಂದ್ಕೋಬೇಡ. ಶಿವ, ಇದೇನ್ ಮಾಡಕ್ ಹೊರಟಿದ್ಯಾ? ನೀವು ರಾಬಿನ್ ಗುಡ್ ಬಗ್ಗೆ ಏನಾದ್ರೂ ನ್ಯೂಸ್ ಕೇಳಿರ್ತೀರಾ ಅಲ್ವಾ? ಹಾ, ಎಲ್ಲರೂ ಕೇಳಿರ್ತಾರೆ. ಅವನು ಬಿಲ್ಲು ಬಾಣ ತಗೊಂಡು ಎಲ್ಲಾರನ್ನೂ ಲೂಟಿ ಮಾಡ್ತಾನೆ. ನಿನ್ನೆ ರಾತ್ರಿ ಅವನು ಅಜ್ಜ ಅಜ್ಜಿನ ಲೂಟಿ ಮಾಡೋದಕ್ಕೆ ನೋಡ್ದ. ಆದ್ರೆ ನಾನ್ ಅಲ್ಲಿಗೆ ಹೋದೆ, ಮತ್ತೆ ಅವನು ಓಡ್ ಹೋದ. ಇದು ಅವನೇ ಬಿಟ್ಟಿರುವಂತಹ ಬಾಣ. ನಾನು ಡಿಸೈಡ್ ಮಾಡಿದೀನಿ, ನಾನು ಆರ್ಚರಿ ಕಾಂಪಿಟೇಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀನಿ. ಮೊದ್ಲು ನೀನು ಬೇಡ ಅಂತಿದ್ಯಾ,
ಇವಾಗೇನಾಯ್ತು? ರಾಬಿನ್ ಗುಡ್ ಒಬ್ಬ ತುಂಬಾ ಒಳ್ಳೆಯ ಆರ್ಚರ್ ನಿಜವಾಗ್ಲು. ಅವನ ಕಾಂಪಿಟೇಷನ್ಗೆ ಬಂದೇ ಬರ್ತಾನೆ. ಆಗ ಅಲ್ಲಿ ಅವನ್ನ ಹಿಡ್ದಾಕ್ಬಹುದು. ನಾನು ಅವನ ರೀತಿನೇ ತುಂಬಾ ಕಮ್ಮಿ ವೆಯ್ಟ್ ಇರೋ ಮತ್ತೆ ಅಕ್ಯುರೇಟ್ ಬಾಣಗಳನ್ನ ಮಾಡ್ತಿದ್ದೀನಿ. ಸರಿ, ಹಾಗಾದ್ರೆ ನಾಳೆಯಿಂದನೇ ಪ್ರಾಕ್ಟೀಸ್ ಶುರು ಮಾಡೋಣ. ನಿನ್ನ ಕೋಚು ನಾನ್ ಆಗ್ತೀನಿ. ಹಾಗಂದ್ರೆ ಶಿವ ಕಾಂಪಿಟೇಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡೋಕ್ಕಿಂತ ಮುಂಚೆನೆ ಸೋಲ್ತಾನೆ. Hmm?